ಒಂದು ಸರ್ಕಾರ ಕೈಗೊಂಡಿರುವ ನಿಯಮಗಳನ್ನ ಪಾಲಿಸಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು, ಬೇರೆಯವರಿಗೆ ನಾವು ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಎಷ್ಟೇ ಹೇಳಿದ್ರು ಸರ್ಕಾರ, ಅಧಿಕಾರಿಗಳಾಗಿರ್ಬೋದು ಅಥವಾ ತಜ್ಞರು ಎಷ್ಟೇ ಹೇಳಿದ್ರು, ಜನ ಮಾತ್ರ ಕರ್ಫ್ಯೂ ನಿಯಮವನ್ನ ಪಾಲಿಸೋದು ಯಾವ ರೀತಿಯಾಗಿ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಹೀಗೆ ಮಾಡಿದ್ರೆ ಕೊರೋನಾ ಕಡಿಮೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಜನರ ನಿರ್ಲಕ್ಷ್ಯ ಹೇಗಿದೆ ಅನ್ನೋದಕ್ಕೆ ನಾವು ಸಾಕ್ಷಿಯನ್ನು ನಿಮ್ಗೆ ಮುಂದೆ ಇಡ್ತಾ ಇದ್ದೀವಿ. ಹೊರಗೆ ಮಸೀದಿಯನ್ನ ಮುಚ್ಚಲಾಗಿದೆ ಅನ್ನುವಂತಹ ಬೋರ್ಡ್ ಅನ್ನ ಹಾಕಲಾಗಿದೆ. ಸೊ ಜನ ಏನ್ ಅನ್ಕೊಳ್ತಾರೆ, ಕ್ಲೋಸ್ ಆಗಿದೆ ಅಂತ ಹೇಳಿ. ಆದ್ರೆ ಒಳಗಡೆ ನೋಡಿದ್ರೆ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರವಚನವನ್ನ ಮಾಡಲಾಗ್ತಾ ಇದೆ. ಕೊಡಗಿನ ಆರ್ಜಿ ಗ್ರಾಮದ ಮಸೀದಿಯಲ್ಲಿ ಪಾಠ ಪ್ರವಚನವನ್ನ ಮಾಡಲಾಗ್ತಾ ಇದೆ. ಆದ್ರೆ ಯಾರಿಗೋಸ್ಕರ ಹಾಗಾದ್ರೆ ಈ ರೀತಿಯಂತ ನಿಯಮಗಳನ್ನ ಮಾಡೋದು, ಯಾರಿಗೋಸ್ಕರ ಈ ರೀತಿಯಂತ ಕಾನೂನುಗಳನ್ನ ಮಾಡೋದು? ಮಸೀದಿಯೊಳಗೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ, ಎಲ್ಲವೂ ಕೂಡ ಕಾನೂನನ್ನ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ, ಪಾಠ ಪ್ರವಚನ ಮಾಡಲಾಗ್ತಾ ಇದೆ. ವಿರಾಜಪೇಟೆ ತಹಶೀಲ್ದಾರ್ ಅವರು ಮಸೀದಿಯ ಮೇಲೆ ದಾಳಿ ಮಾಡಿದಾಗ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದೆ. ನೋಡಿ, ಅಲ್ಲಿ ಬೀಗ ಹಾಕಿದೆ, ಅದರ ಜೊತೆಗೆ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಬರೆಯಲಾಗಿದೆ ಇಲ್ಲಿ ಈ ಮಸೀದಿಯನ್ನ ಮುಚ್ಚಲಾಗಿದೆ ಅಂತ ಹೇಳಿ. ಆದ್ರೆ ಒಳಗಡೆ ಏನಾಗ್ತಾ ಇದೆ? ತಹಶೀಲ್ದಾರ್ ಯೋಗಾನಂದ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಮಸೀದಿಯ ಆಡಳಿತ ಮಂಡಳಿ ವಿರುದ್ಧ ಅವರು ಅಲ್ಲಿ ಆಕ್ರೋಶಗೊಳ್ತಾರೆ. ಜೊತೆಗೆ FIR ಕೂಡ ಈಗ ದಾಖಲಾಗಿದೆ. ಯಾರಿಗೋಸ್ಕರ ಈ ರೀತಿಯಂತಹ ಕಾನೂನು ಕಟ್ಟಳೆಗಳನ್ನ ಮಾಡ್ತಾ ಇರೋದು? ಹಾಗಾದ್ರೆ ಅವರು ಯಾರಿಗೂ ಕೂಡ ಕೊರೋನಾ ಬರೋದಿಲ್ವಾ? ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಇಲ್ವಾ ಅನ್ನೋದನ್ನ ನೀವು ಗಮನಿಸಬಹುದು. ಒಂದ್ ರೀತಿಯಲ್ಲಿ ಕಾನೂನಿನ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ನಾವು ಮಾಡಿದ್ರೆ, ನಮ್ಮ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡಿದ್ರೆ, ಹಾಗಾದ್ರೆ ನಾವು ಎಷ್ಟೇ ಪ್ರಾರ್ಥನೆಗಳನ್ನ ಮಾಡಿದ್ರು, ಎಷ್ಟೇ ನಾವು ದೇವರಲ್ಲಿ ಮೊರೆ ಇಟ್ಟರು ಕೂಡ ನಮ್ಮನ್ನ ಯಾರು ಕಾಪಾಡೋದಕ್ಕೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇರುತ್ತೆ. ನೀವೇ ನೋಡ್ಬೋದು, ಅಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು? ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಮಾಸ್ಕ್ ಯಾರಾದ್ರೂ ಹಾಕಿದಾರಾ? ಈ ಹಿನ್ನೆಲೆಯಲ್ಲಿ ಅಲ್ಲಿ FIR ಅನ್ನು ಕೂಡ ಈಗ ದಾಖಲು ಮಾಡಲಾಗಿದೆ. ಪಾಠ ಪ್ರವಚನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಒಳಗಡೆ 150ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಇದ್ರು. ಕೊಡಗಿನ ಆರ್ಜಿ ಗ್ರಾಮದ ಒಂದು ಮಸೀದಿಯಲ್ಲಿ ಕಂಡು ಬಂದ ದೃಶ್ಯ ಈ ತರದ. ಈಗ ಅಲ್ಲಿ ಹೋಗಿ ದಾಳಿ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕಾ? ಈ ರೀತಿಯಲ್ಲೂ ಇಂತಹ ಪರಿಸ್ಥಿತಿ ಬೇಕಾ? ಈಗ ಯಾವುದೇ ರೀತಿಯಲ್ಲೂ ಧಾರ್ಮಿಕ ಸಭೆ ಸಮಾರಂಭಗಳನ್ನ ಮಾಡುವ ಹಂಗಿಲ್ಲ. ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡೋದಿದ್ರು ಅದು ಅಲ್ಲಿನ ಒಂದು ಪುರೋಹಿತರು ಮಾತ್ರ ಮಾಡಬೇಕು ಅಥವಾ ಅಲ್ಲಿನ ಮುಖ್ಯಸ್ಥರು ಮಾತ್ರ ಮಾಡಬೇಕು ಅನ್ನೋದು ಇದೆ. ಆದ್ರೆ ಭಕ್ತರು ಹೋಗುವಂಗಿಲ್ಲ ಅಂತ ಹೇಳಿದ್ರು ಕೂಡ ಈ ತರ ಪಾಠ ಪ್ರವಚನಗಳನ್ನ ಮಾಡುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಇತ್ತ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಟ್ಲೀಸ್ಟ್ ಓಕೆ, ಜನ ಸೇರಿದಾರಲ್ಲ, ಅಲ್ಲಿ 150ಕ್ಕಿಂತಲೂ ಹೆಚ್ಚು ಮಕ್ಕಳು ಇದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಇತ್ತ, ಮಾಸ್ಕ್ ಅನ್ನ ಹಾಕಿದಾರ, ಕಾನೂನುಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರ, ಮಾರ್ಗಸೂಚಿಗಳನ್ನ ಸರಿಯಾಗಿ ಪಾಲನೆ ಮಾಡಿದ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಹಾಗಾದ್ರೆ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು? ಲಾಕ್ ಡೌನ್ ಮಾಡಿ ಕರ್ಫ್ಯೂ ಅನ್ನ ಜಾರಿ ಮಾಡಿದೆ ಅಂತ ಹೇಳಿದ್ರೆ ಜನ ಎಲ್ಲರೂ ಹೇಳ್ತಾರೆ ನಮ್ಮ ಜೀವನವೇ ದುಸ್ತರ ಆಗತ್ತೆ ಅಂತ ಹೇಳಿ. ಪ್ರಾಣ ಹೋದ್ರೆ ಹಾಗಾದ್ರೆ ಯಾರನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಯಾರು ಕೂಡ ನಮ್ಮ ಆರೋಗ್ಯವನ್ನ ಅವರವರಾಗೆ ನೋಡ್ಕೊಳ್ಬೇಕೇ ಹೊರತು ಬೇರೆ ಯಾರು ಕೂಡ ಬರೋದಿಲ್ಲ. ಅಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ, ನಾವೇ ತಂದುಕೊಂಡಿರೋದು. ನಿಷೇಧಾಜ್ಞೆ ನಡುವೆಯೂ ರಾಯಚೂರಿನಲ್ಲಿ ಜನ ಓಡಾಟ ಮಾಡ್ತಿದ್ದಾರೆ. ಇದು ಇನ್ನೊಂದು ಕತೆ. ಇಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡ್ತಿದ್ದವರಿಗೆ ಅಲ್ಲಿ ಲಾಠಿ ಏಟನ್ನ ನೀಡಲಾಗಿದೆ. ಇವತ್ತೊಂದಿನ, ನಾಳೆಯಿಂದ ಕ್ಲೋಸ್ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ಲೂ ಕೂಡ 144 ಸೆಕ್ಷನ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡದೆ ಅಥವಾ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೆ ಭರ್ಜರಿ ವ್ಯಾಪಾರ ಮಾಡ್ತಾ ಇದ್ರು. ಜನರ ಓಡಾಟ ಕಂಡು ರಾಯಚೂರಿನ ಪೊಲೀಸರು ಅಲ್ಲಿ ಗರಂ ಆಗಿದ್ದಾರೆ. ಲಾಠಿ ರುಚಿಯನ್ನ ತೋರಿಸಿದ್ದಾರೆ CPI ಮಲ್ಲಮ್ಮ ಚೌಬೆ. ಬಟ್ಟೆ ಅಂಗಡಿ ಮಾಲೀಕನಿಗೆ ಅಲ್ಲಿ ಕಪಾಳ ಮೋಕ್ಷವನ್ನ ಕೂಡ ಮಾಡಲಾಗಿದೆ. ನೀವು ಯಾವುದೇ ರೀತಿ ವ್ಯಾಪಾರ ಮಾಡಿ, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತದ್ದು, ಆದ್ರೆ ಜೀವ ಇರ್ಬೇಕಾಗಲ್ಲ. ಯಾರಿಂದಾದ್ರೂ ಏನಾದ್ರೂ ಕೊರೋನಾ ಬಂದ್ರೆ ಅಷ್ಟು ದಿನಗಳ ಕಾಲ ಈಗ ಬೆಡ್ ಸಿಗ್ತಾ ಇಲ್ಲ ಅಂತ ಗೊತ್ತಿದೆ, ಆಕ್ಸಿಜನ್ ಇಲ್ಲ ಅನ್ನುವಂಥದ್ದು ಗೊತ್ತಿದೆ, ಮತ್ತೆ ಎಲ್ಲಾದ್ರೂ ಏನಾದ್ರೂ ಆದ್ರೆ ಮತ್ತೆ ಸರ್ಕಾರವನ್ನ ದೂಷಿಸುವಂತ ಪ್ರಯತ್ನ ಆಗುತ್ತೆ. ಅಧಿಕಾರಿಗಳೆಲ್ಲಿದ್ದಾರೆ ಅನ್ನುವ ಕೇಳುವಂತಹ ಪ್ರಶ್ನೆ ಬರುತ್ತೆ. ಆದ್ರೆ ಈ ಸಂದರ್ಭದಲ್ಲಾದ್ರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಾಗತ್ತೆ. चांद तुमको अंदर जाने में नहीं हो रहा?
प्लीज सॉरी आपका फॉर्म ये भर दो, प्लीज प्लीज ए, 5 मिनट में बंद कर देता मैडम बिहेव कर रहे जी हूँ 5 मिनट्स में क्लोज कर देता हूँ अब नॉर्मल कहीं को बिहेव कर रहे हैं आप 5 मिनट्स मैडम बस बंद कर देता हूँ ब्लैकमेल नहीं कर रहे सॉरी मैडम 5 मिनट्स मैडम ये जो बाहर है आप उधर जाइए मैडम प्लीज 5 मिनट्स आप उधर जाइए प्लीज 5 मिनट्स में बंद कर देता हूँ को जी सर 5 मिनट में बंद कर देता हूँ विद इन 5 मिनट्स आप एक मिनट चुप रहिए ದೇಶದ ಎಲ್ಲರಿಗೂ